ಎಲ್ಲರಿಗೂ ನಮಸ್ಕಾರ. ಶ್ರೀ ರಾಘವೇಂದ್ರ ಸ್ವಾಮಿ ಮಹಿಮೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ದಿನ ತುಂಬಾ ಜನ ಕೇಳ್ತಾ ಇದ್ರಿ, ಒಂದು ರಿಪೀಟೆಡ್ ಆಗಿ ಕಮೆಂಟ್ ಅನ್ನ ಮಾಡಿ ಕ್ವಶನ್ ಮಾಡ್ತಾ ಇದ್ರಿ. ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವೆಲ್ಲರೂ ತಿಳ್ಕೊಳ್ಳೋಣ. ಮನಿ ಬ್ಲಾಕೇಜಸ್ ಅಂದ್ರೆ ಯಾರಿಗೋ ಹಣವನ್ನ ಕೊಟ್ಬಿಟ್ಟಿದೀವಿ, ನಮ್ಗೆ ಬರ್ಬೇಕಾದ ಹಣವನ್ನ ನಾವು ಯಾವ ತರ ಅವ್ರ ಹತ್ರ ತಗೊಳ್ಬೇಕು ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂತ ಕೇಳ್ತಾ ಇದ್ರಿ. ನಾನು ಈಗಾಗ್ಲೇ ಮೈತ್ರೇಯಿ ಮುಹೂರ್ತದ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ತಿಳಿಸಿದ್ದೆ. ಏನಾದ್ರೂ ಸಾಲ ಕೊಟ್ಟಿದ್ರೆ ಅಥವಾ ಸಾಲನ ತಗೊಂಡಿದ್ರೆ ಅದನ್ನ ಹೇಗೆ ತಿರುಗಿಸ್ಬೇಕು, ಏನ್ ಮಾಡ್ಬೇಕು ಇಸ್ಕೊಳ್ಳೋದಕ್ಕೆ ಅಂತ ಆ ಮುಹೂರ್ತದ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೆ ಈಗಾಗ್ಲೇ. ಅದು ತುಂಬಾ ಒಳ್ಳೆ ರಿಸಲ್ಟ್ ಅನ್ನ ನಮ್ಗೆ ತಂದ್ಕೊಡುತ್ತೆ ಅಂತ. ಈ ಮೈತ್ರೇಯಿ ಮುಹೂರ್ತ ನಮ್ಗೆ ತಿಂಗಳಲ್ಲಿ 2 ಬಾರಿ ಬರುತ್ತೆ. ಅದು ನಮಗೆ ಸಾಲದ ಬಗ್ಗೆ ಮಾತ್ರ. ನಾವು ಎಲ್ಲೋ ಒಂದ್ ಕಡೆ ದುಡ್ಡನ್ನ ಇನ್ವೆಸ್ಟ್ ಮಾಡಿರ್ತೀವಿ ಅಥವಾ ಯಾರಿಗೋ ಕೊಟ್ಟಿರ್ತೀವಿ, ನಮ್ಗೆ ಸಮಯಕ್ಕೆ ಸರಿಯಾದಾಗ ನಮಗೆ ಬೇಕಾದಾಗ ನಮ್ಗೆ ಆ ದುಡ್ಡು ಬರೋದಿಲ್ಲ. ಅದು ನಮ್ಗೆ ತುಂಬಾನೇ ಕಷ್ಟ ಆಗ್ತಿದೆ ಅಂತ ಹೇಳ್ಬಿಟ್ಟು ಈ ಪರಿಹಾರಗಳೆಲ್ಲ ನಮ್ಗೆ ತುಂಬಾನೇ ಗೊತ್ತಿರುತ್ತೆ, ಆದ್ರೆ ನಾವು ಅದನ್ನ ನೆಗ್ಲೆಕ್ಟ್ ಮಾಡ್ಬಿಟ್ಟಿರ್ತೀವಿ. ಅಯ್ಯೋ ಇದು ಇಷ್ಟೇ ತಾನೆ ಅಂತ ಅನ್ಬಿಟ್ಟು ಆಗ ಆ ಟೈಮಿಗೆ ಆ ಪರಿಹಾರಗಳನ್ನ ಮಾಡ್ಕೊಳ್ದೆ ನಾವ್ ಯಾವಾಗ್ಲೂ ಕೂಡ ಕಷ್ಟವನ್ನ ಪಡ್ತಾನೆ ಇರ್ತೀವಿ. ಈಗ ನೀವು ಈ ಪರಿಹಾರವನ್ನ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಯಾಕಂದ್ರೆ ನಮ್ಮ ಮನೆಗೆ ಯಾರು ಬಂದಾಗ ಅಥವಾ ನಾವು ಅವ್ರ ಮನೆಗೆ ಹೋದಾಗ ಅವರು ನಮ್ಮನ್ನ ಯಾವ ತರ ಮಾತಾಡಿಸ್ತಾರೆ, ಯಾವ ತರ ರಿಸೀವ್ ಮಾಡ್ಕೋತಾರೆ, ಅದೆಲ್ಲ ಕೂಡ ಒಂದು ಇಂಪಾರ್ಟೆಂಟ್ ಮ್ಯಾಟರ್ ಆಗುತ್ತೆ. ಅದೇ ತರ ಲಕ್ಷ್ಮೀ ದೇವಿಯು ಕೂಡ, ನಾವೆಲ್ಲರೂ ಲಕ್ಷ್ಮೀ ದೇವಿಯನ್ನ ಎಷ್ಟು ಗೌರವವಾಗಿ ತಂದ್ಕೋತೀವೋ, ಮನೆಗೆ ಬರ್ಮಾಡ್ಕೋತೀವೋ ಅಷ್ಟು ಲಕ್ಷ್ಮೀ ದೇವಿಯು ನಮ್ಗೆ ಒಲಿತಾಳೆ. ಅಷ್ಟು ಧನಾತ್ಮಕ ಶಕ್ತಿ ಮತ್ತೆ ನಮ್ಮ ಹಣಾತ್ಮಕ ಶಕ್ತಿ ಕೂಡ ಹೆಚ್ಚಾಗುತ್ತೆ. ಹಣದ ರೂಪದಲ್ಲಿ ಲಕ್ಷ್ಮಿ ನಮಗೆ ಮನೆಗೆ ಬರುತ್ತಾಳೆ, ನಮ್ಮ ಕಷ್ಟಗಳನ್ನೆಲ್ಲ ತೀರಿಸುತ್ತಾಳೆ. ಹಾಗೆ ಆ ತಾಯಿ ನಮ್ಗೆ ಒಂದು ಸಂತೋಷದ ದಾರಿಗಳನ್ನೆಲ್ಲ ಸೃಷ್ಟಿ ಮಾಡ್ತಾಳೆ. ಇದು ಖಂಡಿತವಾಗಿಯೂ ನಿಜ ಫ್ರೆಂಡ್ಸ್. ಯಾಕಂದ್ರೆ ನಾವು ಕೂಡ ಅಷ್ಟೇ, ನಾವು ಯಾರ ಮನೆಗಾದ್ರೂ ಹೋದಾಗ ಅಥವಾ ನಾವು ಅವ್ರು ಏನಾದ್ರು ಫೋನ್ ಮಾಡಿ ನಮ್ಮನ್ನ ಕರೆದಾಗ ಅಥವಾ ನಾವೇನಾದ್ರು ಅವ್ರ ಮನೆಗೆ ಹೋಗ್ತೀವಿ ಅಂತ ಅಂದಾಗ, ಇಲ್ಲ ನಾವು ಬಿಸಿ ಇದೀವಿ ಈ ತರ ಎಲ್ಲ ಹೇಳ್ದಾಗ ನಮ್ಮ ಮನಸ್ಸಿಗೆ ಬೇಜಾರಾಗುತ್ತೆ. ಅಥವಾ ಅವರೇ ಫೋನ್ ಮಾಡಿದಾಗ ನಾವ್ ಈ ತರ ಹೇಳಿದಾಗ ಅವರಿಗೂ ಕೂಡ ಬೇಜಾರಾಗುತ್ತೆ ಅಲ್ವಾ. ಅದೇ ತರನೇ ಲಕ್ಷ್ಮೀ ದೇವಿಯು ಅದೇ ತರ ಫ್ರೆಂಡ್ಸ್. ನಾವು ಲಕ್ಷ್ಮೀ ದೇವಿ ನಮ್ಮ ಮನೆಗೆ ಬರಬೇಕು ಅಂತ ಅಂದ್ರೆ ನಾವ್ ಯಾವ ತರ ಮಾಡ್ಬೇಕು, ಯಾವ ರೀತಿ ಗೌರವವನ್ನ ತೋರಿಸ್ಬೇಕು, ಅದು ತುಂಬಾನೇ ಇಂಪಾರ್ಟೆಂಟ್. ಆಗ ಮಾತ್ರ ತಾಯಿ ಶಾಶ್ವತವಾಗಿ ನಮ್ಮ ಮನೆಯಲ್ಲಿ ನೆಲೆಸ್ತಾಳೆ. ಈಗ ನಮ್ಗೆ ಯಾವಾಗ್ಲೂ ಅಷ್ಟೇ, ನಾವು ದುಡ್ಡು ಅಂದ್ರೆ ತಿಂಗಳು ಪೂರ್ತಿ ನಾವು ಕೆಲಸವನ್ನ ಮಾಡಿ ದುಡ್ಡನ್ನ ಸಂಪಾದನೆಯನ್ನ ಮಾಡ್ತೀವಿ. ಅದು ಎಲ್ರಿಗೂ ಅವರವರ ಅಕೌಂಟಿಗೆ ಬಂದು ಬೀಳುತ್ತೆ. ಅದನ್ನ ಅವರು ಆ ದುಡ್ಡನ್ನ ಒಂದು ಲಿಸ್ಟ್ ಹಾಕೊಂಡ್ಬಿಟ್ಟಿರ್ತಾರೆ. ಆ ದುಡ್ಡನ್ನ ಬ್ಯಾಂಕಿಂದ ಎತ್ಕೊಂಡೇ ಬರೋದಿಲ್ಲ. ಅಷ್ಟ್ರಲ್ಲಾಗ್ಲೇ ಇಷ್ಟಕ್ಕೆ ಇದನ್ನ ಕಟ್ಟಬೇಕು, ಇದನ್ನ ಮಾಡ್ಬೇಕು, ಹಾಲು, ಮನೆ ಬಾಡಿಗೆ ಮತ್ತೆ ಬಟ್ಟೆ, ಅದು ಇದು ಅಂತ ಸಾಮಾನು, ಮನೆ ಸಾಮಾನು, ಹಾಸ್ಪಿಟಲ್ ಫೀಸು, ಮಕ್ಳು ಫೀಸು ಅಂತ ಎಲ್ಲದಕ್ಕೂ ಕೂಡ ನಾವು ಲಿಸ್ಟ್ ಹಾಕಿ ಇಟ್ಕೊಂಡ್ ಬಿಟ್ಟಿರ್ತೀವಿ. ಯಾಕಂದ್ರೆ ನಮಗೆ ತಿಂಗಳಲ್ಲಿ ಒಂದು ಸಲ ಮಾತ್ರ ಸ್ಯಾಲ್ರಿ ಬರೋದು. ನಾವೆಲ್ಲದಕ್ಕೂ ಕೂಡ ಅದ್ರಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕು ಈಗಿನ ಕಾಲಮಾನದಲ್ಲಿ. ಅದೇ ತರನೇ ಅದು ಕೂಡ ನಿಜ. ಆದ್ರೆ ನೀವು ಅದನ್ನ ಆ ದುಡ್ಡನ್ನ ಬ್ಯಾಂಕ್ ಅಲ್ಲೇ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಸುಮಾರು ಜನ ಆ ದುಡ್ಡನ್ನ ಬ್ಯಾಂಕಿಂದ ಇಟ್ಕೊಂಡು ನಾವು ಮನೆಗೆ ತಂದ್ಬಿಟ್ರೆ ಅದು ಖಾಲಿ ಆಗ್ಬಿಡುತ್ತೆ, ಖರ್ಚಾಗ್ಬಿಡುತ್ತೆ, ನಮ್ ಕೈಯಲ್ಲಿ ಇರೋದೇ ಇಲ್ಲ ಅನ್ನೋ ಇಂಟೆನ್ಷನ್ ಇರುತ್ತೆ. ನಾವು ಯಾವ ರೀತಿ ಅದನ್ನ ಇಂಟೆನ್ಷನ್ ಇಟ್ಕೊಂಡಿರ್ತೀರೋ ಅದು ಅದೇ ರೀತಿ ಆಗ್ಬಿಡುತ್ತೆ. ಆದ್ರೆ ಆ ಸಂಬಳ ಬಂದಾಗ ಅದನ್ನ ನೀವು ಎತ್ಕೊಂಡ್ ಬಂದು ಆ ದುಡ್ಡನ್ನ ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿರೋದು, ಅದನ್ನ ನಿಮ್ಮ ಕೈಯಲ್ಲಿ ಇಟ್ಕೊಂಡು ಅದನ್ನ ಫೀಲ್ ಮಾಡಿ, ಅದು ನಿಮ್ಮ ಸಂಪಾದನೆ, ನಿಮ್ಮ ಹಕ್ಕು, ಅದು ನೀವು ಕಷ್ಟಪಟ್ಟು ದುಡಿದಂತ ದುಡ್ಡು. ಆ ದುಡ್ಡು ನಮ್ಮ ಕೈಯಲ್ಲಿ ಇದ್ದಾಗ, ನಾವು ಕಷ್ಟಪಟ್ಟು ದುಡಿದ ದುಡ್ಡು, ಆ ಫೀಲ್ ಬೇರೆ ತರನೇ ಇರುತ್ತೆ. ನಾವೆಲ್ಲೋ ಕುತ್ಕೊಂಡು ಎಲ್ಲೋ ಇರೋರ್ಗೆ ಫೋನಿನ ಮುಖಾಂತರನೇ, ಬಾಡಿಗೆನೇ ಆಗಿರ್ಬೋದು, ಏನೇ ಆಗಿರ್ಬೋದು, ಅದನ್ನ ಮೊಬೈಲ್ ಮುಖಾಂತರನೇ ನಾವು ಟ್ರಾನ್ಸಾಕ್ಷನ್ ಮಾಡ್ತೀವಿ. ಅದರಿಂದ ಅದರ ಅನುಭವ ನಮ್ಗೆ ಸರಿಯಾಗಿ ಆಗೋದಿಲ್ಲ. ಅದರಿಂದನೇ ನಮ್ಗೆ ಎಲ್ಲೋ ಒಂದ್ ಕಡೆ ನಮ್ಗೆ ಏನು ಗೊತ್ತಿಲ್ದೇನೆ ಆ ತಪ್ಪನ್ನ ಮಾಡ್ತೀವಿ ಫ್ರೆಂಡ್ಸ್. ಆ ದುಡ್ಡನ್ನ ಒಂದು ದಿನ ನೀವು ತಗೊಂಡ್ ಬಂದು ಆ ಸಂಬಳನ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ. ಆ ದುಡ್ಡನ್ನ ನಿಮ್ಮ ಕೈಯಲ್ಲಿ ಇಟ್ಕೊಂಡು ನೀವು ಅದನ್ನ ಎಣಿಸುವಾಗ, ಲೆಕ್ಕ ಹಾಕುವಾಗ ನೋಡಿ, ಅದರ ಫೀಲ್, ಅದರ ಒಂದು ಲಕ್ಷಣನೇ ಬೇರೆ, ಒಂದು ಮಾರ್ಗ, ಇಂಟೆನ್ಷನ್ ನಿಮ್ಗೆ ಬರುತ್ತೆ. ಇದು ಒಂದು ಮೆಥಡ್, ಒಂದು ಒಳ್ಳೆಯದಾದ್ರೆ ಇನ್ನ ಒಂದು ಪರಿಹಾರವನ್ನ ನಾನು ನಿಮ್ಗೆ ತಿಳಿಸ್ತೀನಿ. ಇದನ್ನ ನೀವು ಮಂಗಳವಾರ ಅಥವಾ ಶುಕ್ರವಾರ ಮಾಡ್ಕೊಂಡ್ರೆ ಇದರಿಂದ ಒಂದು ಬಹಳ ಒಳ್ಳೆಯ ರಿಸಲ್ಟ್ ಅನ್ನ ತಂದ್ಕೊಡುತ್ತೆ. ಇದನ್ನ ನೀವು ರಾತ್ರಿ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಆ ತಾಯಿ ಸ್ಥಿರವಾಗಿ ನಮ್ಮ ಮನೆಯಲ್ಲಿ ನಿಲ್ಬೇಕು ಅಂತ ಅಂದ್ರೆ ನಾವು ಯಾವ್ದಾದರೂ ಒಂದು ಶಕ್ತಿದಾಯಕವಾದಂತ ಪರಿಹಾರವನ್ನ ಮಾಡ್ಕೊಳ್ಬೇಕು. ನಾವು ಅನ್ಕೋತಾನೆ ಇರ್ತೀವಿ, ನಾವೆಷ್ಟೇ ಪೂಜೆ ಪುನಸ್ಕಾರ ಏನೇ ಮಾಡಿದ್ರು ಕೂಡ ನಮ್ಗೆ ದೇವ್ರ ಕೈ ಹಿಡಿತಾನೆ ಇಲ್ಲ ಅಂತ ಅನ್ಬಿಟ್ಟು. ಆದ್ರೆ ಉಪ್ಪು ಅನ್ನೋದು ಸಮುದ್ರದಲ್ಲಿ ಹುಟ್ಟಿ ಬರುವಂತದ್ದು. ಲಕ್ಷ್ಮೀ ದೇವಿಯು ನಮಗೆ ಹಾಗೆ ಒಲಿಯುತ್ತಾಳೆ. ಲಕ್ಷ್ಮೀ ದೇವಿಯನ್ನ ನಾವು ಯಾವ ರೀತಿ ಆರಾಧನೆಯನ್ನ ಮಾಡ್ಕೊಳ್ತೀವಿ, ಸುಮಾರು ಜನಕ್ಕೆ ಈ ರೀತಿ
ರೀತಿ ಪರಿಹಾರ ಗೊತ್ತಿದ್ರೂ ಕೂಡ ತುಂಬಾ ಜನ ಇದನ್ನ ಮಾಡ್ಕೊಳ್ಳೋದಿಲ್ಲ. ಕಲ್ಲುಪ್ಪಿನ ಪರಿಹಾರ ನಮ್ಗೆ ತುಂಬಾ ಚೆನ್ನಾಗಿ ಕೈ ಹಿಡಿಯುತ್ತೆ. ಆದ್ರೆ ಆ ಉಪ್ಪನ್ನ ಯಾವ ಜಾಗದಲ್ಲಿ ಇಡಬೇಕು ಅನ್ನೋದು ಇಲ್ಲಿ ಬಹಳ ಮುಖ್ಯವಾಗುತ್ತೆ. ಈ ಉಪ್ಪನ್ನ ನೀವು ಹೊಸದಾಗಿ ಅಂಗಡಿಯಿಂದನೇ ತರಬೇಕು ಅಂತ ಏನಿಲ್ಲ. ನಿಮ್ಮ ಮನೆಯಲ್ಲಿ ಬಳಸ್ತಿರುವ ಉಪ್ಪು ಇರುತ್ತೆ, ಅದನ್ನೇ ತಗೊಳ್ಳಿ. ಇಲ್ಲ ಅಂತ ಅಂದರೆ ನೀವು ಪ್ರತಿ ಶುಕ್ರವಾರ ನೀವು ಮನೆಗೆ ಅಂದ್ರೆ ನೀವು ಯಾವ್ಯಾವ ಉಪ್ಪನ್ನ ಬಳಸ್ತೀರೋ ಆ ಉಪ್ಪನ್ನ ನೀವು ಮನೆಗೆ ತಗೊಂಡ್ ಬನ್ನಿ. ಮಹಾಲಕ್ಷ್ಮಿಯು ಕೂಡ ನಿಮ್ಮ ಮನೆಗೆ ಬರುತ್ತಾಳೆ. ತುಂಬಾ ಒಳ್ಳೆಯದಾಗುತ್ತೆ. ಹೊಸದಾಗಿ ತಗೊಂಡ್ ಬಂದಿರುವಂತ ಉಪ್ಪಾದ್ರೂ ಸರಿ ಅಥವಾ ನಿಮ್ಮ ಮನೆಯಲ್ಲಿ ಅಡಿಗೆ ಮನೆಯಲ್ಲಿ ಬಳಸ್ತಿರುವ ಉಪ್ಪನ್ನಾದ್ರೂ ಸರಿ ತಗೊಂಡು ಅದನ್ನ ಒಂದು ಬೌಲ್ ಅಲ್ಲಿ ಹಾಕಿ ಅದನ್ನ ನೀವು ನಿಮ್ಮ ಬೀರು ಎಲ್ಲಿ ಇರುತ್ತೆ ಅದನ್ನ ಯಾವ ಮೂಲೆಯಲ್ಲಿ ಇಟ್ಟಿರ್ತೀರ ನೀವು ನೋಡಿ, ಆ ಮೂಲೆಯಲ್ಲಿ ಅದನ್ನ ನೀವು ಕೆಳಗಡೆ ಬೀರುವಿನ ಕೆಳಗಡೆ ಇಡಬೇಕು. ಕಬೋರ್ಡ್ಗಳು ಅಥವಾ ವುಡ್ ಸಿಸ್ಟಮ್ ಯಾವ್ದು ಮಾಡಿರ್ತೀರೋ, ಎಲ್ಲಿ ನೀವು ಬೆಲೆ ಬಾಳುವ ವಸ್ತುಗಳನ್ನ ಇಟ್ಟಿರ್ತೀರ ನೋಡಿ ಆ ಜಾಗದಲ್ಲಿ ನೀವು ಕೆಳಗಡೆ ಇಡಬೇಕಾಗುತ್ತೆ. ನಾವು ಇಡುವಂತ ಜಾಗ ಕೂಡ ತುಂಬಾನೇ ಇಂಪಾರ್ಟೆಂಟ್. ಅದನ್ನ ನೀವು ಎಲ್ಲಂದ್ರೆ ಎಲ್ಲಿ ಹಂಗಂದ್ರೆ ಹಾಗೆ ಇಡೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನೀವು ಆ ಜಾಗದಲ್ಲಿ ಏನಾದ್ರೂ ಇಟ್ರೆ ತುಂಬಾನೇ ಒಳ್ಳೇದಾಗುತ್ತೆ. ಒಂದು ಸ್ವಲ್ಪ ಕಲ್ಲುಪ್ಪನ್ನ ತಗೊಳ್ಳಿ. 1 ಹಿಡಿ 2 ಹಿಡಿ ಅಷ್ಟು ತಗೊಳ್ಳಿ, ಜಾಸ್ತಿ ಏನ್ ತಗೊಳ್ಳೋದಕ್ಕೆ ಹೋಗ್ಬೇಡಿ. ಅದನ್ನ ತಗೊಂಡು ನೀವು ಸಂಕಲ್ಪವನ್ನ ಮಾಡ್ಕೊಳ್ಳಿ. ಫಸ್ಟ್ ತಾಯಿ ನೀನು ನಮ್ಮ ಮನೆಯಲ್ಲಿ ನೆಲೆಸು. ನಾವು ಕೂಡ 4 ಜನರ ಮಧ್ಯದಲ್ಲಿ ಬದುಕ್ತಾ ಇದ್ದೀವಿ. ನಮ್ಮ ಕಷ್ಟಗಳನ್ನೆಲ್ಲ ನಮಗೆ ಗೊತ್ತಿದೆ, ಅದನ್ನೆಲ್ಲ ಪರಿಹಾರ ಮಾಡು. ನಮ್ಮ ಬಾಳಲ್ಲೂ ಹಣಕಾಸು ಎಲ್ಲಾನು ಸಂಪಾದಿಸುವುದು ಹಾಗೆ ಮಾಡು ಅಂತ ನಿಮ್ಮ ಸಂಕಲ್ಪವನ್ನ ನೀವು ಮಾಡ್ಕೊಳ್ಳಿ. ನೀವು ಸಂಕಲ್ಪವನ್ನ ಮಾಡಿಕೊಂಡು ಆ ಉಪ್ಪನ್ನ ಬೀರುವಿನ ಕೆಳಗಡೆ ಇಟ್ಟಿರ್ತೀರಲ್ಲ, ಆ ಉಪ್ಪನ್ನ ಇಟ್ಟು ಒಂದು ರಾತ್ರಿ ಅದನ್ನ ಅಲ್ಲೇ ಇಡೋದಕ್ಕೆ ಬಿಡಿ. ನಂತರ ಬೆಳಗ್ಗೆ ಆ ಉಪ್ಪನ್ನ ತೆಗೆದು ಒಂದು ಪಾತ್ರೆಯಲ್ಲಿ ಹಾಕಿ ಸ್ವಲ್ಪ ನೀರು ಹಾಕಿ ಅದನ್ನ ಕರಗಿಸ್ಬಿಟ್ಟು ಅದನ್ನ ನೀವು ನಿಮ್ಮ ಸಿಂಕ್ ಅಲ್ಲಿ ಹಾಕ್ಬೇಕು. ನೀವು ಈ ರೀತಿ ತಿಂಗಳಲ್ಲಿ 1 ಸಾರಿ ಆದ್ರೂ ಈ ರೀತಿ ಮಾಡ್ಕೊಡಿ. 2 ಪರಿಹಾರಗಳನ್ನು. ಮೊದಲನೇದಾಗಿ ಸಂಬಳನ ಅದನ್ನ ನಿಮ್ಮ ಮನೆಯಲ್ಲಿ ತಂದು ಒಂದಿನ ನಿಮ್ಮ ಮನೆಯಲ್ಲೇ ಇಟ್ಕೊಂಡು ಮಾರನೆಯ ದಿನ ಯಾರ್ಯಾರಿಗೆ ಕೊಡಬೇಕು, ಏನೇನ್ ಕಮಿಟ್ಮೆಂಟ್ಸ್ ಇರುತ್ತೆ ಅದನ್ನ ಮಾಡ್ಕೊಳ್ಳಿ. ಈ ಕಲ್ಲುಪ್ಪಿನ ಪರಿಹಾರನು ಕೂಡ ಅಷ್ಟೇ, ತಿಂಗಳಲ್ಲಿ 1 ಬಾರಿ ಆದ್ರೂ ಮಾಡ್ಕೊಳ್ಳಿ. ಈ 2 ಪರಿಹಾರಗಳನ್ನ ಯಾರು ಸದಾ ಮಾಡ್ಕೊಳ್ತಾ ಬರ್ತಾರೋ 1 ತಿಂಗಳಲ್ಲಿ 1 ಸಾರಿ ಅಥವಾ 2 ಸಾರಿ ಮಾಡ್ಕೊಂಡು ನೋಡಿ ಎಷ್ಟೊಂದು ಬದಲಾವಣೆ ಆಗುತ್ತೆ ಅಂತ. ಆ ಬ್ಲಾಕೇಜಸ್ ದುಡ್ಡು ಎಲ್ಲಿ ಹೋಗಿರುತ್ತೋ ಅದೆಲ್ಲ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ನಿಮ್ಗೆ ಅದೆಲ್ಲ ಕಾಟ ಎಲ್ಲ ಹೋಗಿ ನಿಮ್ಮ ಕೈಗೆ ದುಡ್ಡು ಆಗಿರ್ಬೋದು, ಸಂತೋಷ ಆಗಿರ್ಬೋದು ಎಷ್ಟು ಚೆನ್ನಾಗಿ ಸೇರುತ್ತೆ. ನೀವು ಅದನ್ನೆಲ್ಲ ಕಾಣ್ಬೋದು. ಇಷ್ಟು ಸುಲಭವಾದ ವಿಧಾನವನ್ನ ನೀವು ಕೂಡ ಎಲ್ಲರೂ ಕೂಡ ಟ್ರೈ ಮಾಡಿ. ಇವತ್ತು ಮಂಗಳವಾರ ಆಗಿರೋದ್ರಿಂದ ಇವತ್ತೇ ಕೂಡ ನೀವು ಮಾಡಿ. ಎಲ್ಲವೂ ನಿಮ್ಗೆ ಒಳ್ಳೆಯದಾಗ್ಲಿ. ಇಷ್ಟೇ ಸುಲಭವಾಗಿ ನಿಮ್ಮ ಕೈಗೆ ದುಡ್ಡು ಸೇರಲಿ ಅಂತ ನಾನು ಆಶಿಸುತ್ತೇನೆ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಅನುಕೂಲವಾಗಿದೆ ಎಂದು ಭಾವಿಸುತ್ತೇನೆ. ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಟೇಕ್ ಕೇರ್. ಬಾಯ್ ಬಾಯ್.